ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್. ಕ್ಲೈಮೇಟ್ ಚೇಂಜ್, ರಿಸೋರ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವಶನ್ ಇದು. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ international agreement set up, and that is related to subject. Alma Ata Declaration, Hague Convention, Talanoa Dialogue, Under 2 Coalition. ಇದರಲ್ಲಿ ಯಾವ ಪೇರ್ ಕರೆಕ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಆಲ್ಮಾ ಆಟಾ ಡಿಕ್ಲರೇಷನ್. ಆಲ್ಮಾ ಆಟಾ ಡಿಕ್ಲರೇಷನ್ ಬಂದು ಹೆಲ್ತ್ ಕೇರ್ ಆಫ್ ದ ಪೀಪಲ್. 1978 ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಲ್ಮಾ ಆಟಾ ಡಿಕ್ಲರೇಷನ್ ಯಾತಕ್ಕೋಸ್ಕರ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಕ್ಟರ್ಸ್ ಗಳನ್ನ ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತರ್ತಾರೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪೇರ್ 2 ಬಂದ್ಬಿಟ್ಟು ಹಾಗ್ಯೂ ಕನ್ವೆನ್ಷನ್. ಹಾಗ್ಯೂ ಕನ್ವೆನ್ಷನ್ ಬಯಾಲಜಿಕಲ್ ಅಂಡ್ ಕೆಮಿಕಲ್ ವೆಪನ್ಸ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಯಾಲಜಿಕಲ್ ಅಂಡ್ ಕೆಮಿಕಲ್ ವೆಪನ್ಸ್. ಇಟ್ ಈಸ್ ರಿಲೇಟೆಡ್ ಟು ಹಾಗ್ಯೂ ಕನ್ವೆನ್ಷನ್ 1907 ಅಲ್ಲಿ ಬಂದಿರೋದು, ವಿಚ್ ಇಸ್ ರಿಲೇಟೆಡ್ ಟು ಲಾ ಆಫ್ ವಾರ್ ಅಂಡ್ ವಾರ್ ಆಫ್ ಕ್ರೈಮ್ಸ್ ರಿಲೇಟೆಡ್. ಅಂಡ್ ಆಲ್ಸೋ ಒನ್ ಮೋರ್ ಹಾಗ್ಯೂ ಕನ್ವೆನ್ಷನ್ಸ್ ಇದೆ, ದಟ್ ಇಸ್ ರಿಲೇಟೆಡ್ ಟು ಚೈಲ್ಡ್ ಅಬ್ಡಕ್ಷನ್. ಸೊ ಸ್ಟೇಟ್ಮೆಂಟ್ ಅಥವಾ ಪೇರ್ 2 ರಾಂಗ್. ನೆಕ್ಸ್ಟ್ ಬಯಾಲಜಿ, ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ತಲನೋವಾ ಡೈಲಾಗ್. ತಲನೋವಾ ಡೈಲಾಗ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರೋದೇನು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಅಂತ. ತಲನೋವಾ ಡೈಲಾಗ್ ಬಂದ್ಬಿಟ್ಟು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ಗೋಸ್ಕರನೇ ತಗೊಂಬಂದಿರೋದು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 23 ಅಂಡರ್ ಅಲ್ಲಿ ತರ್ತಾರೆ. ನೆಕ್ಸ್ಟ್ ಅಂಡರ್ 2 coalition. ಅಂಡರ್ 2 coalition which refers to global temperature rise, not for the child right. ಗ್ಲೋಬಲ್ ಟೆಂಪರೇಚರ್ ನ 2 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗ್ತಿದೆಯಲ್ವಾ, ಅದ್ರ ರಿಲೇಟೆಡ್ ಇತ್ತು ಹೊರತು ಇದು ಚೈಲ್ಡ್ ಅಬ್ಡಕ್ಷನ್ ಅಥವಾ ಚೈಲ್ಡ್ ರೈಟ್ಸ್ ಬಗ್ಗೆ ಇಲ್ಲ. ಸೊ ಆನ್ಸರ್ 1 ಕರೆಕ್ಟು ಅಂಡ್ ಆಲ್ಸೋ 3 ಕರೆಕ್ಟ್ ಆದಂತಹ ಉತ್ತರ.